ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮೇಶನ್ ಆದ ತಕ್ಷಣ ವಿಮೆನ್ ನಮ್ಮನ್ನ ಕಾಮನ್ ಆಗಿ ಕೇಳುವಂತ ಕ್ವೆಶ್ಚನ್, ಎಷ್ಟು ವರ್ಷದಿಂದಲೇ ನಾವು ಸ್ಲೀಪ್ ಮಾಡಬೇಕು ಅಥವಾ ರೆಸ್ಟ್ ತಗೋಬೇಕು ಅಂತ ಕೇಳ್ತಾರೆ. ಸೊ ತುಂಬಾ ಜಾಸ್ತಿ ಅಥವಾ ತುಂಬಾ ಕಮ್ಮಿ ರೆಸ್ಟ್ ತಗೊಳೋದ್ರಿಂದ ಎರಡರಿಂದಾನು ನಮಗೆ ಹಾನಿ ಇದೆ. ಸೊ ಆಪ್ಟಿಮಮ್ ಸ್ಲೀಪ್ ಅಂಡ್ ರೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ನೀವು ಥ್ರೂ ಔಟ್ ದ ಡೇ ಆಕ್ಟಿವ್ ಆಗಿ ಕೆಲಸ ಮಾಡಬಹುದು. ಸೊ ಆಫ್ಟರ್ನೂನ್ ಯು ಕ್ಯಾನ್ ಟರ್ನ್ ಟು ಲೆಫ್ಟ್ ಅಥವಾ ರೈಟ್ ಗೆ ಟರ್ನ್ ಮಾಡ್ಕೊಂಡು ನೀವು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ, ಯೂಶಲಿ 1 to 2 hours. ಮತ್ತೆ ನೈಟ್ ಅಲ್ಲೂ ಇದೇ ತರಹ ನೀವು ಲೆಫ್ಟ್ ಅಥವಾ ರೈಟ್ ಗೆ ಟರ್ನ್ ಮಾಡ್ಕೊಂಡು 8 hours ರೆಸ್ಟ್ ತಗೊಳೋದ್ರಿಂದ ಆಟೋಮ್ಯಾಟಿಕ್ ಆಗಿ ನಿದ್ದೆನೂ ಇಂಪ್ರೂವ್ ಆಗುತ್ತೆ ಮತ್ತೆ ನಿಮ್ಮ ಬೇಬಿ ಗ್ರೋತ್ ಆಪ್ಟಿಮಮ್ ಅಲ್ಲಿ ಇರುತ್ತೆ. ತುಂಬಾ ಜನ ಕೇಳ್ತಾರೆ, ಮೇಡಮ್ ನಾನು ಟ್ರೈ ಮಾಡ್ತೀನಿ ನಿದ್ದೆ ಮಾಡ್ಲಿಕ್ಕೆ ಬಟ್ ನಿದ್ದೆ ಬರ್ತಾ ಇಲ್ಲ, ಎಸ್ಪೆಷಲಿ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಅಂತ ಹೇಳ್ತಾರೆ. ಐ ಅಗ್ರಿ. ಸೊ ಮಗು ಮೂವ್ಮೆಂಟ್ ಜಾಸ್ತಿ ಆದಾಗ ಅಥವಾ ನಿಮ್ಗೆ ವೇರಿಯಸ್ ಸಿಕ್ನೆಸ್ ಇರೋದ್ರಿಂದ ಪ್ರೆಗ್ನೆನ್ಸಿಯಲ್ಲಿ ನಿಮ್ಗೆ ನಿದ್ದೆ ಅಷ್ಟು ಆಪ್ಟಿಮಮ್ ಆಗಿ ಬರ್ದೇ ಇರಬಹುದು ಬಿಕಾಸ್ ಆಫ್ ದ ಹಾರ್ಮೋನಲ್ ಚೇಂಜಸ್. ಆ ತರದ್ರಲ್ಲಿ ನೀವು ಎದ್ದು ಓಡಾಡಬೇಕು ಅಥವಾ ಲೈಟ್ಸ್ ಆನ್ ಮಾಡ್ಕೊಂಡು ಕೂತಿರ್ಬೇಕು ಅಥವಾ ಬೇರೆ ಆಕ್ಟಿವಿಟೀಸ್ ಮಾಡಬೇಕು ಅಂತ ನಾವು ಹೇಳಲ್ಲ. ಈವನ್ ಇಫ್ ಯು ಆರ್ ನಾಟ್ ಸ್ಲೀಪಿಂಗ್, ಜಸ್ಟ್ ಲೈಯಿಂಗ್ ಡೌನ್ ಅಂದ್ರೆ ನೀವು ಲೆಫ್ಟ್ ಅಥವಾ ರೈಟ್ ಗೆ ಟರ್ನ್ ಮಾಡ್ಕೊಂಡು ಮಲ್ಗೋದ್ರಿಂದ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಮಗುಗೆ ತುಂಬಾ ಇಂಪ್ರೂವ್ ಆಗುತ್ತೆ. ಸೊ ಈ ಇನ್ಫಾರ್ಮೇಶನ್ ನೀವು ನಿಮ್ಮ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ.